ಮತ್ತೊಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ ಸುದ್ದಿಯಲ್ಲಿದೆ. ಈ ಬಾರಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಒಂದು ದುಬಾರಿ ಜಾಹೀರಾತು ಕೊಟ್ಟಿರೋದ್ರ ಬಗ್ಗೆ ಸುದ್ದಿ ಆಗಿದೆ. ಸೋಪ್ ಜಾಹೀರಾತಿಗೆ 56 ಕೋಟಿ ರೂಪಾಯಿ ಖರ್ಚು ಮಾಡಿದಾರಂತೆ. 2 ವರ್ಷಗಳಲ್ಲಿ ಜಾಹೀರಾತಿಗೆ ಅಂತ ಖರ್ಚಾಗಿರೋದು 48 ಕೋಟಿ 88 ಲಕ್ಷ ರೂಪಾಯಿ. ನಟಿ ತಮನ್ನಾ ಭಾಟಿಯಾಗೆ ಇದರಲ್ಲಿ 6 ಕೋಟಿ 27 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ನಟಿ ಐಶಾನಿ ಶೆಟ್ಟಿಗೆ 15 ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿದ್ದಾರೆ. ಇನ್ನು ರೀಲ್ಸ್ ಜಾಹೀರಾತಿಗೆ ಅಂತ ಹೇಳಿ 62 ಲಕ್ಷ 87 ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿದಾರಂತೆ. ಸೊ ಒಟ್ನಲ್ಲಿ ಈ ಮೈಸೂರು ಸ್ಯಾಂಡಲ್ ಸೋಪಿಗೆ ಜಾಹೀರಾತಿಗೆ ಅಂತಾನೆ 56 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಸುನಿಲ್ ಕುಮಾರ್ ಇವತ್ತು ಪ್ರಶ್ನೆಯನ್ನ ಕೇಳಿದ್ರು. ಸೊ ಅದಕ್ಕೆ ಸರ್ಕಾರ ಕೊಟ್ಟಿರುವಂತ ಉತ್ತರ ಆಯಿತು. ಸೊ ಹಿಂದೆ ಈಗ ತಮನ್ನಾ ಭಾಟಿಯಾ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದಂತಹ ಸಂದರ್ಭದಲ್ಲಿ 6 ಕೋಟಿ 27 ಲಕ್ಷ ರೂಪಾಯಿ ಅವರಿಗೆ ಸಂಭಾವನೆ ಕೊಡ್ತಾ ಇದ್ದೀರಿ, ಇದು ಯಾಕೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಎದ್ದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜಾಹೀರಾತುಗಳನ್ನು ಮಾಡಿ ರೀಲ್ಸ್ ಮೂಲಕ ಅದನ್ನು ಪ್ರಚಾರ ಮಾಡಿಸೋದು, ಇದೆಲ್ಲದಕ್ಕೂ ಅಂತ ಹೇಳಿ ಸರ್ಕಾರ ಈಗ 56 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ.